KT ಕಾಲೇಜ್. ಭಯ್ಯ ಬಾಯ್ ಅಂಕಲ್ ಸಾರ್ ಅಂತ ಕೇಳಿ ಕೇಳಿ ಬೇಜಾರಾಗೋಗ್ಬಿಟ್ಟಿತ್ತು ಕಣವ. ಅಚ್ಚ ಕನ್ನಡದಲ್ಲಿ ಬಾಯ್ ತುಂಬಾ ಅಣ್ಣ ಅಂದಲ್ಲ ಅಥವಾ ಮೀಟರ್ ಹಾಕ್ತಿರ ತಾನೆ? ಮಾಪಕ ತಿರ್ಗಿಸ್ತೆ ಯಾವ ಪಕ್ಕನೂ ಹೋಗೋದಿಲ್ಲ ಕಣವ. ಮಾಪಕ ಅಂದ್ರೆ ಮೀಟ್ರು, ಮೀಟರ್ ಮುಗ್ಗಾಲಿ ಅವ್ನು ನಾನು. ಈಗ ಮುಗ್ಗಾಲಿ ಅಂದ್ರೆ ಏನು ಅಂತ ಕೇಳ್ಬಿಡ ತಾಯಿ. ಮುಗ್ಗಾಲಿ ಅಂದ್ರೆ ಆಟೋ ಅಂತ ಅಥವಾ KT ಕಾಲೇಜ್ ತಾನೆ? ಹಾ ಅಣ್ಣ. ಪ್ರಾಂಶುಪಾಲರ ವತಿಯಿಂದ ನಮ್ಮ ಪ್ರಾಂಶುಪಾಲರ ವತಿಯಿಂದ ಅಣ್ಣ KT ಕಾಲೇಜ್ಗೆ ಎಷ್ಟಾಗುತ್ತೆ? ಪ್ರಾಂಶುಪಾಲರ ಕಡೆಯಿಂದನೋ ನನ್ನ ಕಡೆಯಿಂದನೋ? ಮೀಟ್ರ್ ಕಡೆಯಿಂದ ಅಣ್ಣ. 50 ರಿಂದ 60 ರೂಪಾಯಿ ಆಗ್ಬೋದಮ್ಮ. 60 ರೂಪಾಯ ಅಣ್ಣ? 50 ರೂಪಾಯಿ ಆಗಿದ ತಕ್ಷಣ ಆಟೋ ನಿಲ್ಸ್ಬಿಡಿ. ತಗೊಳಪ್ಪ, ನಾನ್ ಮೀಟರ್ ನೋಡ್ಕೊಂಡು ಆಟೋ ಓಡಿಸ್ತಾ ಇಲ್ಲ ರೋಡ್ ನೋಡ್ಕೊಂಡು ಆಟೋ ಓಡಿಸ್ಲಾ? ಹಂಗಂದ್ರೆ ಹೆಂಗಣ್ಣ? ನಾನ್ ಮೀಟರ್ ನೋಡ್ಕೊಂಡ್ ಕುತ್ಕೊಳ್ಳ ಇಲ್ಲ ಭಾಷಣ ಪ್ರಾಕ್ಟೀಸ್ ಮಾಡ್ಲಾ? ಓ, ಭಾಷಣ ಪ್ರಾಕ್ಟೀಸ್ ಮಾಡ್ಬೇಕಾ? ಆಯ್ತಾಯ್ತು, ನಾನೇ ಅಂದಾಜ್ಮೇಲೆ ನಿಲ್ಲಿಸ್ಬಿಡ್ತೀನಿ ಬಿಡುತ್ತಾಯಿ. ಸರಿ ಅಣ್ಣ. ಗಣ್ಯ ವ್ಯಕ್ತಿಯೊಬ್ಬರು ನಮ್ಮ ಕಾಲೇಜಿಗೆ ಬಂದಿದ್ದಾರೆ. ಲೇಟಾಗಿ ಹೋಗ್ತಿದೆ ಅಲ್ಲ. ಅಣ್ಣ, ಯಾಕೆ ಗಾಡಿ ನಿಲ್ಸಿದ್ರಿ? 1 ನಿಮಿಷ ತಂಗ್ಯವ, ನಾನು ಆಟೋ ಕೈ ತೋರಿಸೋರ್ಗೆ ನಾನು ಯಾವತ್ತೂ ಕೈ ಎತ್ತಿಲ್ಲ. ಹೇಳಿ ಸರ್. ನನ್ನ ಸೈಕಲ್ ಪಂಕ್ಚರ್ ಆಗಿ ಹೋಗಿದೆ. ಅಯ್ಯೋ, ಪಂಚರ್ ಆಗ್ಬಿಡ್ತಾ? ಹಿಂಗೆ ಸೀದಾ ಒಂದು ಅರ್ಧ ಕಿಲೋಮೀಟರ್ ಹೋಗ್ಬಿಡಿ, ಅಲ್ಲಿ ಪಂಚರ್ ಶಾಪ್ ಐತೆ. ಅದಲ್ಲ, ನಾನು ಅರ್ಜೆಂಟಾಗಿ ಜಯನಗರಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ. ರೀ, ಏನ್ರಿ ನೀವು? ನಾನು ಆಟೋ ಒಳಗಡೆ ಕೂತಿದ್ದೀನಿ ತಾನೆ, ನೀವು ಬೇರೆ ಆಟೋ ನೋಡ್ಕೊಳ್ರಿ. ಸರಿ, ಜಯನಗರದಲ್ಲಿ ಎಲ್ಲೋಬೇಕು? KT ಕಾಲೇಜ್. ಒಳ್ಳೇದಾಯ್ತಲ್ಲ, ಹತ್ತಿ ಮತ್ತೆ. ಅಣ್ಣ, ನೀವ್ ಮಾಡೋದು ನಿಮ್ಗೆ ಸರಿನಾ? ನಾನ್ ಬೇಗ ಹೋಗ್ಬೇಕು ಅಂತ ತಾನೆ ಆಟೋ ಹತ್ತಿದ್ದು. ನೀವ್ ಹೀಗ್ ನಿಲ್ಸಿ ಇನ್ನೊಬ್ರನ್ನ ಹತ್ಸ್ಕೊಂಡ್ರೆ ಹೇಗೆ? ಅಯ್ಯೋ ತಂಗ್ಯವ, ಬಾಯ್ಲಿ, ಇದರಿಂದ ನಿನಗೆ ಉಪಯೋಗ ತಾನೆ. ಮೀಟ್ರು ದುಡ್ಡನ್ನ ಇಬ್ರು ಅರ್ಧ ಮಾಡ್ಕೋಬೋದಲ್ವಾ? ಓ, ಹಾಗಾ? ಸರಿ. ಸರ್, ಹತ್ತಿ ಸರ್. ಕೈ ಮುಗಿದು ಏರು, ಇದು ಕನ್ನಡದ ತೇರು. ಧನ್ಯವಾದಗಳು. ನೀನು ಓಕೆ ತಾನೆ? ಪರವಾಗಿಲ್ಲ ಅಣ್ಣ, ಬೇಗ ಹೊರಡಿ ಅಣ್ಣ, ಲೇಟ್ ಆಯ್ತು. ಇವತ್ತಿನ ನಮ್ಮ ಈ ಕಾರ್ಯಕ್ರಮ ತುಂಬಾ ಕಳೆ ಕಟ್ಟಲಿದೆ. ಯಾಕೆಂದರೆ ನಮ್ಮ ಕಾಲೇಜಿಗೆ ಆಗಮಿಸುತ್ತಿರೋ ಶ್ರೀ ಪ್ಲೀಸ್ ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳಿ. ನಮ್ಮ ಕಾಲೇಜಿಗೆ ಆಗಮಿಸುತ್ತಿರುವ ಶ್ರೀ ಆರ್ಯವರ್ಧನ್. ಆರ್ಯವರ್ಧನ್ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಮಯನೇ ಸಾಲೋದಿಲ್ಲ. ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಡಿಯಲ್ಲಿ 3 ಟ್ರಸ್ಟ್ಗಳು ಇದ್ದು 4 ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ನಡೆಯುತ್ತಿದ್ದು 16 ಕಾರ್ಪೊರೇಟ್ ಕಂಪನಿಗಳು. 16 ಅಲ್ಲ, 13. ನಿಮ್ಗೇನ್ ಗೊತ್ತು? ನಾನು 2 ದಿವಸದಿಂದ ಬೈಹೆಟ್ ಮಾಡ್ತಿದ್ದೀನಿ. 13 ಅಲ್ಲ, 16. ಏನಪ್ಪ ಹೊಗೆ ಹಾಕ್ಲೇಬೇಕು ಅಂತ ರಸ್ತೆ ಗಿಳಿದಿರಂಗೈತೆ. ಮ್ಯಾಲ ತುಸ್ಬಿಡಿದ್ರೆ ಎಲ್ಲರೂ ಒಟ್ಟಿಗೆ ಸಾಂಬ್ರಾಣಿನೇ. खुदा दुआ कर
या खुदा दुआ कर। तूफान तूफान लाएगी ये लड़के। ಅರ್ಥ ಆಗಿಲ್ವಾ? ಬಿರುಗಾಳಿ ತರ್ತಾಳೆ ಈ ಲಡ್ಕಿ. ಹಿಂದೂಗೆ ಜಿಂದಗಿಲಿ ಬಿರುಗಾಳಿ ತರ್ತಾಳೆ ಈ ಹುಡುಗಿ. होशियार रहना, होशियार। ಏನದು ಕ್ಯಾನ್ಸಲ್ಲು? ಏನಿಲ್ಲ ಸರ್, ನೀವು ಯಾವತ್ತೂ ಲೇಟಾಗಿ ಬರಲ್ಲ, ಹಾಗಾಗಿ ಯಾವುದೇ ಫಂಕ್ಷನ್ ಕ್ಯಾನ್ಸಲ್ ಆಗಲ್ಲ ಅಂತ ಮಾತಾಡ್ಕೋತಾ ಇದ್ವಿ. ರೈಟ್ ಜೇಂಡೆ? ಹಾ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೆ. ಗಡಿಯಾರದ ಮುಳ್ಳಾದ್ರೂ ತಿರ್ಗೋದು ಒಂದು ಪಕ್ಷ ಮರಿಬೋದು, ಆದ್ರೆ ನಮ್ ಸರ್ ಹೇಳಿದ ಟೈಮ್ ಮಾತ್ರ ಯಾವತ್ತೂ ಮೀರೋದಿಲ್ಲ ಅಂತ. ಇವತ್ತಿನ ಪ್ರೋಗ್ರಾಮ್ ಲೈನಪ್ ಏನು? ಇವತ್ತು VR ಅಸೋಸಿಯೇಟ್ಸ್ ಜೊತೆ ಎಕ್ಸ್ಪೆಂಡಿಚರ್ ಅಂಡ್ ಎಸ್ಟಿಮೇಷನ್ ಬಗ್ಗೆ ಒಂದು ಮೀಟಿಂಗ್ ಇದೆ. ನಂತರ ಲಂಚ್ ಮುಗಿಸಿ ರವಿತೇಜ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಪರ್ಚೇಸ್ ಮಾಡೋದ್ರ ಬಗ್ಗೆ ಒಂದು ಬಿಸ್ನೆಸ್ ಮೀಟಿಂಗ್. ಲೇಟರ್ ಈವ್ನಿಂಗ್ ಅಲ್ಲಿ ಗಾಲ್ಫ್, ಅದಾದ್ಮೇಲೆ ನೈಟ್ ಅಲ್ಲಿ ಲೇ ಮೆರಿಡಿಯನ್ ಹೋಟೆಲ್ ಅಲ್ಲಿ ಕಾರ್ಪೊರೇಟ್ ಬಿಗ್ ಶಾಟ್ಸ್ ಜೊತೆ ಡಿನ್ನರ್ ಇದೆ ಸರ್. ಇದೆಲ್ಲದಕ್ಕಿಂತ ಮುಂಚೆ KT ಕಾಲೇಜಲ್ಲಿ ಒಂದು ಇವೆಂಟ್ ಇದೆ ಸರ್. ಯಾವ ಕಾರಲ್ಲಿ ಹೋಗ್ತೀರಾ? ಜೈಂಡೆ, ಓವರ್ ಸ್ಪೀಡ್ ಅಂತ ಫೈನ್ ಹಾಕಿದ್ರಲ್ಲ, ಫೈನ್ ಕಟ್ದ್ಯಾ? ಸರ್ ಅದು ಇವತ್ತು ಕಟ್ತೀನಿ ಸರ್. ರೂಲ್ಸ್ ಬ್ರೇಕ್ ಮಾಡಿದ ತಪ್ಪಿಗೆ ನಾನು ಇವತ್ತು ಸೈಕಲಲ್ಲೇ ಹೋಗ್ತೀನಿ. ಸರ್, ಸೆಕ್ಯೂರಿಟಿ ಇಶ್ಯೂಸ್ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಕಾರಲ್ಲೇ ಹೋದ್ರೆ ರೆಸ್ಟ್ ಮಾಡ್ಬೋದು. ನೋ ರೆಸ್ಟ್, ಸೈಕಲ್ ಇಸ್ ದ ಬೆಸ್ಟ್. ಸರ್ ಪ್ಲೀಸ್ ಸರ್. ಫೈನ್ ಕಟ್ಟು ಮೊದಲು. ನಿಮ್ಮಪ್ಪ ಆ ಅಂಗಡಿ ಮೇಲೆ ಅಷ್ಟೊಂದು ನಿಯತ್ ತೋರಿಸ್ತಾರೆ, ಅದೇ ಆವಯ್ಯ ಹೋಗೋದು 2 ನಿಮಿಷ ತಡ ಆದ್ರೆ ಕೆಲ್ಸದಿಂದ ತೆಗಿಯೋನ್ ಹಂಗಾಡ್ತಾನೆ. ನಿಮ್ಮ ಅಪ್ಪನ ಸಮಸ್ಯೆ ಏನು ಗೊತ್ತಾ? ಎಲ್ಲರ ಹತ್ರ ನಿಯತ್ತಾಗಿರೋದು. ಅಂಗಡಿ ಮೇಲೆ ಸಾಲ ಮಾಡಿ ಅದು ತೀರ್ಸಕ್ಕಾಗದೆ ಅದನ್ನ ಅಡ ಇಟ್ಟು ಅಲ್ಲೇ ಕೆಲಸ ಮಾಡ್ತಾವ್ರೆ. ಹಾ ಅಮ್ಮ, ಚಪಾತಿ ಆಯ್ತು. ಡಬ್ಬಿಗೆ ಹಾಕೋ, ಹೋಗ್ತಾ ಹಂಗೆ ಅಪ್ಪನಿಗೂ ಕೊಟ್ಟೋಗು, ಇಲ್ಲಾಂದ್ರೆ ಇಡೀ ದಿನ ಉಪವಾಸ ಇರ್ತಾರೆ. ಅನು, ಬೆಳಗ್ಗೆ ಹಾಲು ತರಕ್ ಹೋದಾಗ ಆ ಜೋಗ್ತಿ ಮತ್ತೆ ಬಂದಿದ್ಲು. ಅದೇನೋ ಒಗ್ಟುವಾಗಿ ಮಾತಾಡ್ತಿದ್ಲು. ಅಮ್ಮ ಬಿಡಮ್ಮ, ನೀನ್ ಯಾಕೆ ಎಲ್ಲದಕ್ಕೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತ್ಯಾ? ಸುಮ್ನೆ BP ಹೈ ಆಗುತ್ತಷ್ಟೇ. ಆಗದೆ ಇರುತ್ತಾ? ನಿಮ್ಮ ಅಪ್ಪನ ಮದುವೆ ಆದಾಗ್ಲಿಂದ ಬರೀ ಟೆನ್ಷನ್ನೇ ಆಯ್ತು. ಬರೋದು ಉಗ್ರಷ್ಟು ಸಂಬಳ, ಕಷ್ಟ ಬೆಟ್ಟದಷ್ಟು. ಜೊತೆ ಜೊತೆ